ಅಂತೂ ಇಂತೂ RCB ಅಭಿಮಾನಿಗಳಿಗೆ ಖುಷಿಯ ವಿಚಾರ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5ರಿಂದ 7 ಪಂದ್ಯಗಳು ನಡೆಯುವ ಎಲ್ಲ ಸಾಧ್ಯತೆ ಇದೆ. ಈ ಕುರಿತು ಮಾತನಾಡಲಿಕ್ಕೆ KCAದ ಕಾರ್ಯದರ್ಶಿಗಳಾಗಿರುವ ಸಂತೋಷ್ ಮೇನೂರು ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಮೊದಲ ವಾಕ್ಯದಲ್ಲಿ? ಅಭಿಮಾನಿಗಳಿಗೆ ಖುಷಿ ಪಡಿ, ನೀವು ಹೇಳ್ದಂಗೆ ಒಂದು ಖುಷಿಯ ವಿಷಯ. RCB ವಾಪಸ್ ಬೆಂಗಳೂರಲ್ಲಿ ಬಂದು ಮ್ಯಾಚ್ ಆಡ್ತಾ ಇದ್ದಾರೆ. ಅದರದ್ದು ಒಂದು ಭಾಳ ಸಂತೋಷವಾದ ವಿಷಯ. ಸೊ ವಿ ರಿಕ್ವೆಸ್ಟ್ ಆಲ್ ದ ಫ್ಯಾನ್ಸ್ ಟು ಬಿ ಡಿಸಿಪ್ಲಿನ್ಡ್. ಅವ್ರು ಬಂದು ಇಲ್ಲಿ ಮ್ಯಾಚ್ನ ಎಂಜಾಯ್ ಮಾಡಲಿ, RCBಗೆ ಸಪೋರ್ಟ್ ಮಾಡಲಿ, RCBನ ಇನ್ನೊಂದು ಸತಿ ಗೆಲ್ಲಿಸಲಿ. ಈಗ RCBನವ್ರು ಒಪ್ಕೊಂಡಿರೋದು 5 ಲೀಗ್ ಮ್ಯಾಚ್ ಆಡ್ತಾ ಇದ್ದಾರೆ. ಅದಾದಮೇಲೆ ಒಂದು ಪ್ಲೇ ಆಫ್ BCCI ಹೇಳಿರೋದು, ಅದು RCB ಲೆಕ್ಕಕ್ಕೆ ಬರಲ್ಲ. RCB ಲೆಕ್ಕದಲ್ಲಿ 5 ಮ್ಯಾಚ್ ಇನ್ಕ್ಲೂಡಿಂಗ್ ದಿ ಇನಾಗ್ರಲ್ ಮ್ಯಾಚ್, ದಟ್ ಇಸ್ ಓಪನಿಂಗ್ ಸೆರೆಮನಿ, ಆದಮೇಲೆ 5 ಮ್ಯಾಚು. ಆಮೇಲೆ BCCI ಹ್ಯಾಸ್ ಗಿವನ್ ಅಸ್ ಇಂಡಿಕೇಶನ್ ದಟ್ ದೇ ಮೇ ಹ್ಯಾವ್ ದಿ ಒನ್ ಆಫ್ ದಿ ಪ್ಲೇ ಆಫ್ಸ್ ಆ್ಯಂಡ್ ದಿ ಫೈನಲ್ ಹಿಯರ್. ಇವರು RCBನವರು ವರ್ಷ ನಿಮ್ಗೆ ಗೊತ್ತಿರೋಂಗೆ ಅವ್ರದ್ದೊಂದು ಇವೆಂಟ್ ಇದೆ. ಅವರೊಂದು ಅನ್ಬಾಕ್ಸ್ ಇವೆಂಟ್ ಮಾಡ್ತಾರೆ ಮಚ್ ಬಿಫೋರ್ ದಿ ಟೂರ್ನಮೆಂಟ್ ಸ್ಟಾರ್ಟ್ಸ್. ಒಂದು ವಾರ ಹಿಂದೆ ಮಾಡ್ತಾರೆ. ಅದು ಅವ್ರು ಮಾಡಲಿಕ್ಕೆ ರೆಡಿ ಇದ್ದಾರೆ. ಅವ್ರು ಅದನ್ನ ಮಾಡ್ತಾರೆ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ದೇ ವಿಲ್ ಹ್ಯಾವ್ ದಟ್ ಅನ್ಬಾಕ್ಸ್ ಇವೆಂಟ್ ಆಲ್ಸೋ. ಟಿಕೆಟ್ ಇಶ್ಯೂಸ್ ಬಗ್ಗೆ ಏನಿಲ್ಲ. ದೇ ವಿಲ್ ಬಿ ಇಶ್ಯೂಯಿಂಗ್ ಟಿಕೆಟ್ಸ್ ಆ್ಯಸ್ ಇಸ್ ದ ನಾರ್ಮಲ್ ಕೇಸ್. ಫುಲ್ ಕೆಪಾಸಿಟಿಯಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದರಿಂದ ಅವರು ಎಷ್ಟು ಕೆಪಾಸಿಟಿ ಅದು ತಕ್ಕಂಥ ಅವರು ಟಿಕೆಟ್ಗಳು ಮಾರಾಟ ಮಾಡ್ತಾರೆ ಅಂತ ನಮಗೆ ಪೂರ್ಣ ಭರವಸೆ ಇದೆ. ಬೆಂಗಳೂರು ಮುಖ್ಯಮಂತ್ರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಯಾವ ರೀತಿ ಎಲ್ಲ ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಆಗಲಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಆಗಲಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆಗಲಿ, ಭೈರತಿ ಸುರೇಶ್ ಅವರಾಗಲಿ, ಇಲ್ಲಾಂದರೆ ಸತೀಶ್ ಜಾರಕಿಹೊಳಿ ಆಗಲಿ, ಅವರೆಲ್ಲ ಭಾಳ ಬೆಂಬಲ ಕೊಟ್ಟಿದ್ದಾರೆ, ಭಾಳ ಸಪೋರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪೊಲೀಸ್ ಕಮಿಷನರು ಸೀಮಂತ್ ಕುಮಾರ್ ಸಿಂಗ್, ಆಮೇಲೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಚೇರ್ಮನ್ ಆಗಿದ್ದ ನಮ್ಮ ಎಕ್ಸ್ಪರ್ಟ್ ಕಮಿಟಿ ಚೇರ್ಮನ್ ಮಿಸ್ ಮಹೇಶ್ವರರಾವ್, ವಂಶಿ ಕೃಷ್ಣ, ಎಲ್ಲರೂ ಬಹಳ ಸಹಕಾರ ಕೊಟ್ಟಿದ್ದಾರೆ. PWD ನರೇಂದ್ರ ಅವರು, ನಮ್ಮ ನಂಜುಂಡಸ್ವಾಮಿ ಫೈರ್ನವರು ಎಲ್ಲರೂ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನಾವು ಕೇಳಿದ ಟೈಮ್ಗೆ ಬಂದಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ನಮಗೆ ಸಲಹೆಗಳು ಕೊಟ್ಟಿದ್ದಾರೆ, ಸಜೆಷನ್ಗಳು ಕೊಟ್ಟಿದ್ದಾರೆ. ಅದು ಅವ್ರ ಕೆಲಸ ಅಲ್ಲ. ಆದರೆ ಅವರು ಕ್ರಿಕೆಟ್ ಪ್ರೇಮಿಗಳು. ಅವ್ರಿಗೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಬರಬೇಕು ಅಂತ ಒಂದು ಹೋಪ್ ಇತ್ತು. ಅವ್ರಿಗೆ ಒಂದು ಕ್ರಿಕೆಟ್ ಬೇಕು ಅಂತ ಇತ್ತು. ಅದರಿಂದ ಅವರು ಪಾಪ ಸಹಕಾರ ಕೊಟ್ಟಿದ್ದಾರೆ. ಅವ್ರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ದೆಮ್. ವಿರಾಟ್ ಕೊಹ್ಲಿ ಅವರು ಏನಾದರೂ ಹೇಳಿದ್ದಾರೆ ಸರ್? ನನಗೂ ವಿರಾಟ್ ಕೊಹ್ಲಿಗೂ ಏನು ನಾವು ಮಾತಾಡಿಲ್ಲ. ಐ ಆಮ್ ಶ್ಯೂರ್ ಹಿ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಪ್ಲೇ ಹಿಯರ್. 18 ವರ್ಷ ಇಲ್ಲಿ ಆಡಿದಾಗ 19ನೇ ವರ್ಷ ಯಾಕೆ ಆಡಬಾರ್ದು? ಅವ್ರು ಖಂಡಿತ ಈ ನ್ಯೂಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಖುಷಿಯಾಗಿದೆ, ಅವ್ರಿಗೂ ಅಷ್ಟೇ ಖುಷಿಯಾಗಿರುತ್ತೆ ಅಂತ ನನ್ನ ಪೂರ್ಣ ವಿಶ್ವಾಸ. ಸೊ ಒಟ್ಟಾರೆ ಸುಮಾರು 5ರಿಂದ 7 ಪಂದ್ಯಗಳು ನಡೆಯುವ ಎಲ್ಲ ವಿಶ್ವಾಸ ಇದೆ ಅನ್ನೋದು ಕಾರ್ಯದರ್ಶಿಗಳ ಮಾತಾಗಿತ್ತು. ಅದೇ ರೀತಿ ಯಾವ ರೀತಿ ಹಿಂದೆ ಒಂದು ಅಹಿತಕರ ಘಟನೆ ಆಗಿತ್ತು, ಅದು ಈ ಬಾರಿ ಮತ್ತೆ ಮರುಕಳಿಸಿದಂತೆ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಎಲ್ಲರೂ ಕೂಡ ನೀಡಿದ್ದಾರೆ. ಯಾಕಂದರೆ RCB ಅನ್ನೋದು ಬರೀ ಕೆಲವೊಂದು ಪಂದ್ಯಗಳಲ್ಲಿ ನಡೆಯುವ ಆಟ ಅಲ್ಲ, ಇದು ಅಭಿಮಾನಿಗಳ ರಕ್ತದಲ್ಲೂ ಕೂಡ ಕೂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಇದು ಇವತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್ ಗ್ಯಾಂಡಿ, ನ್ಯೂಸ್ ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.